ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ಆರಂಭವಾಗಿ ಸುಮಾರು ಇವತ್ತಿಗೆ 25ನೇ ದಿನ. 25ನೇ ದಿನ ಯಾತ್ರಿಕರ ಸಂಖ್ಯೆ ಸ್ವಲ್ಪವೂ ಕೂಡ ಕಡಿಮೆಯಾಗಿಲ್ಲ. ನೋಡಿ, 3 ಶಾಹಿ ಸ್ನಾನಗಳು ಮುಗಿದೋಗಿದೆ. ಇನ್ನೇನಿದ್ರು ಕೂಡ ಪುಣ್ಯ ಸ್ನಾನಗಳು ಮಾತ್ರ. ಅಮೃತ ಸ್ನಾನಗಳು ಮುಗಿದೋಗಿದ್ರು ಕೂಡ ಯಾತ್ರಿಕರ ಹರಿವು ಮಾತ್ರ ದಿನದಿಂದ ದಿನಕ್ಕೆ ಏರ್ತಲೇ ಇದೆ. ಮುಖ್ಯವಾದಂಥ ದ್ವಾರ ಇದೆಯಲ್ಲ, ಪಾರ್ಕಿಂಗ್ ಮಾಡಿ ಮುಖ್ಯವಾದಂಥ ದ್ವಾರ ಅಲ್ಲಿ ಜನರ ಹರಿವು ಹೆಚ್ಚಾಗಿರೋದ್ರಿಂದಾಗಿ ಇವತ್ತು ಈ ರೋಡ್ನಿಂದ ಬಿಡ್ತಾ ಇದ್ದಾರೆ. ಬರುವಂತ ಯಾತ್ರಿಕರ ಸಂಖ್ಯೆ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಾ. ಇಲ್ಲಿವರೆಗೂ ಕೂಡ ಯಾತ್ರಿಕರ ಸಂಖ್ಯೆ ಸುಮಾರು 39 ಕೋಟಿವರೆಗೂ ಕೂಡ, ನಿನ್ನೆಯ ಲೆಕ್ಕಾಚಾರದಂತೆ 39 ಕೋಟಿವರೆಗೂ ಕೂಡ ಫುಲ್ ಆಗಿದೆ. ಇವತ್ತು ಬಹುಶಃ 2-3 ಕೋಟಿ ಜನ ಯಾತ್ರಿಕರು ಇವತ್ತು ಪುಣ್ಯಸ್ಥಾನಕ್ಕಾಗಿ ಆಗಮಿಸುವಂತ ಸಾಧ್ಯತೆಗಳಿದಾವೆ. ನೋಡಿ, ಇಲ್ಲಿರುವಂತ ಬಂದೋಬಸ್ತ್ಗೆ ಇರುವಂತ ಪೊಲೀಸರು ಮತ್ತೆ ಸಿಬ್ಬಂದಿ ಏನಿದ್ದಾರೆ, ಭದ್ರತಾ ಸಿಬ್ಬಂದಿ ಏನಿದ್ದಾರೆ, ಅವರು ಇಲ್ಲಿ ಬರುವಂತ ಯಾತ್ರಿಕರಿಗೆ ಮೈಕ್ ನಲ್ಲಿ ಅನೌನ್ಸ್ ಮಾಡೋ ಮೂಲಕ ಈ ಮಾರ್ಗವಾಗಿ ಹೋಗಿ ಆ ಕಡೆಯಲ್ಲಿ ಜನ ತುಂಬಿದ್ದಾರೆ, ಕ್ರೌಡ್ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಯಾವುದೇ ವೆಹಿಕಲ್ ಗಳನ್ನು ಕೂಡ ಇವತ್ತು ಮೂವ್ ಮಾಡ್ತಾ ಇಲ್ಲ. ಬಂದಿರುವಂತ ವೆಹಿಕಲ್ ಗಳೆಲ್ಲವೂ ಕೂಡ ಅಲ್ಲಲ್ಲೇ ನಿಂತ್ಕೊಂಡಿದ್ದಾವೆ. ಅಂದ್ರೆ ಅಲ್ಲಿ ಹೋಗೋದಕ್ಕೂ ಕೂಡ ಅವಕಾಶ ಇಲ್ಲ. ಯಾತ್ರಿಕರ ಹರಿವು ಮಾತ್ರ ಬೆಳಿಗ್ಗೆಯಿಂದಲೂ ಕೂಡ ಸಾಗರದಂತೆ ಆಗಮಿಸ್ತಾ ಇದೆ. ಶಾಹಿ ಸ್ನಾನ ಮುಗಿದ್ರೂ ಕೂಡ ಯಾತ್ರಿಕರ ಸಂಖ್ಯೆ ಗಣನೀಯವಾಗಿ ಏರ್ತಾ ಇರೋದು. ಬಹುಶಃ ಯುಪಿ ಸರ್ಕಾರ, ಯೋಗಿ ಸರ್ಕಾರ ಈ ಮಹಾಕುಂಭಮೇಳ ಮುಗಿಯೋವರೆಗೆ 45 ಕೋಟಿ ಅಂತ ಹೇಳಿ ಲೆಕ್ಕಾಚಾರ ಹಾಕಿತ್ತು. ಆದ್ರೆ ಈಗ ಸುಮಾರು 25ನೇ ದಿನಕ್ಕೇನೆ 40 ಕೋಟಿಯನ್ನ ಕ್ರಾಸ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇಲ್ಲಿರುವಂತ ಪೊಲೀಸ್ ಸಿಬ್ಬಂದಿ ಬ್ಯಾರಿಕೇಡ್ ಗಳನ್ನ ಹಾಕಿ ಎಲ್ಲರನ್ನು ಕೂಡ ಈ ಕಡೆಗೆ ಮೂವ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೋಡಿ, ಪೊಲೀಸರು ಮೈಕ್ ಗಳಲ್ಲಿ ಅನೌನ್ಸ್ ಮಾಡೋ ಮೂಲಕ ಜನರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಯಾರು ಕೂಡ ಬಂದವರು ಅವರಿಗೆ ರೋಡ್ ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಹಾ ಕುಂಭಮೇಳ ಪ್ರಯಾಗ್ರಾಜ್ನ ಈ ದೇವಭೂಮಿ ಇದೆಯಲ್ಲ, ಅಲ್ಲಿ ಮಾಡಿರುವಂತ ಪ್ರತಿಯೊಂದು ವ್ಯವಸ್ಥೆಯು ಕೂಡ ಬರುವ ಯಾತ್ರಿಕರಿಗೆ ಹೊಸತಾಗಿರೋದ್ರಿಂದಾಗಿ ಬರುವ ಯಾತ್ರಿಕರಿಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ, ಯುವಕ ಯುವತಿಯರಿಂದ ಹಿಡಿದು ಎಲ್ಲರೂ ಕೂಡ ಯಾತ್ರಿಕರು ಆಗಮಿಸುವಂತ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾ ಇದೆ. ಬಹುತೇಕ ಜನ ಶಾಹಿ ಸ್ನಾನದ ಸಮಯದಲ್ಲಿ ನಮಗೆ ಸ್ನಾನ ಮಾಡೋದಕ್ಕೆ ಅಥವಾ ಶಾಹಿ ಸ್ನಾನದ ಸಮಯದಲ್ಲಿ ನಮಗೆ ಕಂಫರ್ಟಬಲ್ ಆಗಿ ಅಥವಾ ನಮಗೆ ಅನುಕೂಲಕರವಾಗಿ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಶಾಹಿ ಸ್ನಾನ ಮುಗಿದ ನಂತರವೂ ಕೂಡ ಯಾತ್ರಿಕರ ಸಂಖ್ಯೆ ಗಣನೀಯವಾಗಿ ಏರ್ತಾ ಇರೋದು. ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ಆರಂಭವಾಗಿ ಸುಮಾರು ಇವತ್ತಿಗೆ 25ನೇ ದಿನ. 25ನೇ ದಿನ ಯಾತ್ರಿಕರ ಸಂಖ್ಯೆ ಸ್ವಲ್ಪವೂ ಕೂಡ ಕಡಿಮೆಯಾಗಿಲ್ಲ. ನೋಡಿ, 3 ಶಾಹಿ ಸ್ನಾನಗಳು ಮುಗಿದೋಗಿದೆ. ಇನ್ನೇನಿದ್ರು ಕೂಡ ಪುಣ್ಯ ಸ್ನಾನಗಳು ಮಾತ್ರ. ಅಮೃತ ಸ್ನಾನಗಳು ಮುಗಿದೋಗಿದ್ರು ಕೂಡ ಯಾತ್ರಿಕರ ಹರಿವು ಮಾತ್ರ ದಿನದಿಂದ ದಿನಕ್ಕೆ ಏರ್ತಲೇ ಇದೆ. ಮುಖ್ಯವಾದಂಥ ದ್ವಾರ ಇದೆಯಲ್ಲ, ಪಾರ್ಕಿಂಗ್ ಮಾಡಿ ಮುಖ್ಯವಾದಂಥ ದ್ವಾರ ಅಲ್ಲಿ ಜನರ ಹರಿವು ಹೆಚ್ಚಾಗಿರೋದ್ರಿಂದಾಗಿ ಇವತ್ತು ಈ ರೋಡ್ನಿಂದ ಬಿಡ್ತಾ ಇದ್ದಾರೆ. ಬರುವಂತ ಯಾತ್ರಿಕರ ಸಂಖ್ಯೆ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಾ. ಇಲ್ಲಿವರೆಗೂ ಕೂಡ ಯಾತ್ರಿಕರ ಸಂಖ್ಯೆ ಸುಮಾರು 39 ಕೋಟಿವರೆಗೂ ಕೂಡ, ನಿನ್ನೆಯ ಲೆಕ್ಕಾಚಾರದಂತೆ 39 ಕೋಟಿವರೆಗೂ ಕೂಡ ಫುಲ್ ಆಗಿದೆ. ಇವತ್ತು ಬಹುಶಃ 2-3 ಕೋಟಿ ಜನ ಯಾತ್ರಿಕರು ಪುಣ್ಯಸ್ಥಾನಕ್ಕಾಗಿ ಆಗಮಿಸುವಂತ ಸಾಧ್ಯತೆಗಳಿದಾವೆ. ನೋಡಿ, ಇಲ್ಲಿರುವಂತ ಬಂದೋಬಸ್ತ್ಗೆ ಇರುವಂತ ಪೊಲೀಸರು ಮತ್ತೆ ಸಿಬ್ಬಂದಿ ಏನಿದ್ದಾರೆ, ಭದ್ರತಾ ಸಿಬ್ಬಂದಿ ಏನಿದ್ದಾರೆ, ಅವರು ಇಲ್ಲಿ ಬರುವಂತ ಯಾತ್ರಿಕರಿಗೆ ಮೈಕ್ ನಲ್ಲಿ ಅನೌನ್ಸ್ ಮಾಡೋ ಮೂಲಕ ಈ ಮಾರ್ಗವಾಗಿ ಹೋಗಿ ಆ ಕಡೆಯಲ್ಲಿ ಜನ ತುಂಬಿದ್ದಾರೆ, ಕ್ರೌಡ್ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಯಾವುದೇ ವೆಹಿಕಲ್ ಗಳನ್ನು ಕೂಡ ಇವತ್ತು ಮೂವ್ ಮಾಡ್ತಾ ಇಲ್ಲ. ಬಂದಿರುವಂತ ವೆಹಿಕಲ್ ಗಳೆಲ್ಲವೂ ಕೂಡ ಅಲ್ಲಲ್ಲೇ ನಿಂತ್ಕೊಂಡಿದ್ದಾವೆ. ಅಂದ್ರೆ ಅಲ್ಲಿ ಹೋಗೋದಕ್ಕೂ ಕೂಡ ಅವಕಾಶ ಇಲ್ಲ. ಯಾತ್ರಿಕರ ಹರಿವು ಮಾತ್ರ ಬೆಳಿಗ್ಗೆಯಿಂದಲೂ ಕೂಡ ಸಾಗರದಂತೆ ಆಗಮಿಸ್ತಾ ಇದೆ. ಶಾಹಿ ಸ್ನಾನ ಮುಗಿದ್ರೂ ಕೂಡ ಯಾತ್ರಿಕರ ಸಂಖ್ಯೆ ಗಣನೀಯವಾಗಿ ಏರ್ತಾ ಇರೋದು. ಬಹುಶಃ ಯುಪಿ ಸರ್ಕಾರ, ಯೋಗಿ ಸರ್ಕಾರ ಈ ಮಹಾಕುಂಭಮೇಳ ಮುಗಿಯೋವರೆಗೆ 45 ಕೋಟಿ ಅಂತ ಹೇಳಿ ಲೆಕ್ಕಾಚಾರ ಹಾಕಿತ್ತು. ಆದ್ರೆ ಈಗ ಸುಮಾರು 25ನೇ ದಿನಕ್ಕೇನೆ 40 ಕೋಟಿಯನ್ನ ಕ್ರಾಸ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇಲ್ಲಿರುವಂತ ಪೊಲೀಸ್ ಸಿಬ್ಬಂದಿ ಬ್ಯಾರಿಕೇಡ್ ಗಳನ್ನ ಹಾಕಿ ಎಲ್ಲರನ್ನು ಕೂಡ ಈ ಕಡೆಗೆ ಮೂವ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೋಡಿ, ಪೊಲೀಸರು ಮೈಕ್ ಗಳಲ್ಲಿ ಅನೌನ್ಸ್ ಮಾಡೋ ಮೂಲಕ ಜನರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಯಾರು ಕೂಡ ಬಂದವರು ಅವರಿಗೆ ರೋಡ್ ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ
ಮಹಾ ಕುಂಭಮೇಳ ಪ್ರಯಾಗ್ರಾಜ್ನ ಈ ದೇವಭೂಮಿ ಇದೆಯಲ್ಲ, ಅಲ್ಲಿ ಮಾಡಿರುವಂಥ ಪ್ರತಿಯೊಂದು ವ್ಯವಸ್ಥೆಯು ಕೂಡ ಬರುವ ಯಾತ್ರಿಕರಿಗೆ ಹೊಸತಾಗಿರೋದ್ರಿಂದಾಗಿ ಬರುವ ಯಾತ್ರಿಕರಿಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ, ಯುವಕ ಯುವತಿಯರಿಂದ ಹಿಡಿದು ಎಲ್ಲರೂ ಕೂಡ ಯಾತ್ರಿಕರು ಆಗಮಿಸುವಂಥ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ. ಬಹುತೇಕ ಜನ ಶಾಹಿ ಸ್ನಾನದ ಸಮಯದಲ್ಲಿ ನಮಗೆ ಸ್ನಾನ ಮಾಡೋದಕ್ಕೆ ಅಥವಾ ಶಾಹಿ ಸ್ನಾನದ ಸಮಯದಲ್ಲಿ ನಮಗೆ ಕಂಫರ್ಟೇಬಲ್ ಆಗಿ ಅಥವಾ ನಮಗೆ ಅನುಕೂಲಕರವಾಗಿ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಶಾಹಿ ಸ್ನಾನ ಮುಗಿದ ನಂತರವೂ ಕೂಡ ಯಾತ್ರಿಕರ ಸಂಖ್ಯೆ ಗಣನೀಯವಾಗಿ ಏರ್ತಾ ಇರೋದು. ಪ್ರಯಾಗ್ರಾಜ್ನ ಮಹಾ ಕುಂಭಮೇಳ ಆರಂಭವಾಗಿ ಸುಮಾರು ಇವತ್ತಿಗೆ 25ನೇ ದಿನ. 25ನೇ ದಿನ ಯಾತ್ರಿಕರ ಸಂಖ್ಯೆ ಸ್ವಲ್ಪವೂ ಕೂಡ ಕಡಿಮೆಯಾಗಿಲ್ಲ. ನೋಡಿ, 3 ಶಾಹಿ ಸ್ನಾನಗಳು ಮುಗಿದು ಹೋಗಿದೆ. ಇನ್ನೇನಿದ್ರು ಕೂಡ ಪುಣ್ಯ ಸ್ನಾನಗಳು ಮಾತ್ರ. ಅಮೃತ ಸ್ನಾನಗಳು ಮುಗಿದು ಹೋಗಿದ್ರು ಕೂಡ ಯಾತ್ರಿಕರ ಹರಿವು ಮಾತ್ರ ದಿನದಿಂದ ದಿನಕ್ಕೆ ಏರ್ತಲೇ ಇದೆ. ಮುಖ್ಯವಾದಂಥ ದ್ವಾರ ಇದೆಯಲ್ಲ, ಪಾರ್ಕಿಂಗ್ ಮಾಡಿ ಮುಖ್ಯವಾದಂಥ ದ್ವಾರ, ಅಲ್ಲಿ ಜನರ ಹರಿವು ಹೆಚ್ಚಾಗಿರೋದ್ರಿಂದಾಗಿ ಇವತ್ತು ಈ ರೋಡ್ನಿಂದ ಬಿಡ್ತಾ ಇದ್ದಾರೆ. ಬರುವಂತ ಯಾತ್ರಿಕರ ಸಂಖ್ಯೆ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಾ. ಇಲ್ಲಿವರೆಗೂ ಕೂಡ ಯಾತ್ರಿಕರ ಸಂಖ್ಯೆ ಸುಮಾರು 39 ಕೋಟಿವರೆಗೂ ಕೂಡ, ನಿನ್ನೆಯ ಲೆಕ್ಕಾಚಾರದಂತೆ 39 ಕೋಟಿವರೆಗೂ ಕೂಡ ಫುಲ್ ಆಗಿದೆ. ಇವತ್ತು ಬಹುಶಃ 2-3 ಕೋಟಿ ಜನ ಇವತ್ತು ಯಾತ್ರಿಕರು ಇವತ್ತು ಪುಣ್ಯಸ್ಥಾನಕ್ಕಾಗಿ ಆಗಮಿಸುವಂತ ಸಾಧ್ಯತೆಗಳಿದಾವೆ. ನೋಡಿ, ಇಲ್ಲಿರುವಂತ ಬಂದೋಬಸ್ತ್ಗೆ ಇರುವಂತ ಪೊಲೀಸರು ಮತ್ತೆ ಏನು ಸಿಬ್ಬಂದಿ ಏನಿದ್ದಾರೆ, ಭದ್ರತಾ ಸಿಬ್ಬಂದಿ ಏನಿದ್ದಾರೆ, ಅವರು ಇಲ್ಲಿ ಬರುವಂತ ಯಾತ್ರಿಕರಿಗೆ ಮೈಕ್ ನಲ್ಲಿ ಅನೌನ್ಸ್ ಮಾಡೋ ಮೂಲಕ ಈ ಮಾರ್ಗವಾಗಿ ಹೋಗಿ ಆ ಕಡೆಯಲ್ಲಿ ಜನ ತುಂಬಿದ್ದಾರೆ, ಕ್ರೌಡ್ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಯಾವುದೇ ವೆಹಿಕಲ್ ಗಳನ್ನು ಕೂಡ ಇವತ್ತು ಮೂವ್ ಮಾಡ್ತಾ ಇಲ್ಲ. ಬಂದಿರುವಂತ ವೆಹಿಕಲ್ ಗಳೆಲ್ಲವೂ ಕೂಡ ಅಲ್ಲಲ್ಲೇ ನಿಂತ್ಕೊಂಡಿದ್ದಾವೆ. ಅಂದ್ರೆ ಅಲ್ಲಿ ಹೋಗೋದಕ್ಕೂ ಕೂಡ ಅವಕಾಶ ಇಲ್ಲ. ಯಾತ್ರಿಕರ ಹರಿವು ಮಾತ್ರ ಬೆಳಿಗ್ಗೆಯಿಂದಲೂ ಕೂಡ ಸಾಗರದಂತೆ ಆಗಮಿಸ್ತಾ ಇದೆ. ಶಾಹಿ ಸ್ನಾನ ಮುಗಿದ್ರೂ ಕೂಡ ಯಾತ್ರಿಕರ ಸಂಖ್ಯೆ ಗಣನೀಯವಾಗಿ ಏರ್ತಾ ಇರೋದು. ಬಹುಶಃ UP ಸರ್ಕಾರ, ಯೋಗಿ ಸರ್ಕಾರ ಈ ಮಹಾ ಕುಂಭಮೇಳ ಮುಗಿಯೋವರೆಗೆ 45 ಕೋಟಿ ಅಂತೇಳಿ ಲೆಕ್ಕಾಚಾರ ಹಾಕಿತ್ತು. ಆದ್ರೆ ಈಗ ಸುಮಾರು 25ನೇ ದಿನಕ್ಕೇನೆ 40 ಕೋಟಿಯನ್ನ ಕ್ರಾಸ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇಲ್ಲಿರುವಂತ ಪೊಲೀಸ್ ಸಿಬ್ಬಂದಿ ಬ್ಯಾರಿಕೇಡ್ ಗಳನ್ನ ಹಾಕಿ ಎಲ್ಲರನ್ನು ಕೂಡ ಈ ಕಡೆಗೆ ಮೂವ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೋಡಿ, ಪೊಲೀಸರು ಮೈಕ್ ಗಳಲ್ಲಿ ಅನೌನ್ಸ್ ಮಾಡೋ ಮೂಲಕ ಜನರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಯಾರು ಕೂಡ ಬಂದವರು ಅವರಿಗೆ ರೋಡ್ ಕನ್ಫ್ಯೂಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಹಾ ಕುಂಭಮೇಳ ಪ್ರಯಾಗ್ರಾಜ್ನ ಈ ದೇವಭೂಮಿ ಇದೆಯಲ್ಲ, ಅಲ್ಲಿ ಮಾಡಿರುವಂತ ಪ್ರತಿಯೊಂದು ವ್ಯವಸ್ಥೆಯು ಕೂಡ ಬರುವ ಯಾತ್ರಿಕರಿಗೆ ಹೊಸತಾಗಿರೋದ್ರಿಂದಾಗಿ ಬರುವ ಯಾತ್ರಿಕರಿಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ, ಯುವಕ ಯುವತಿಯರಿಂದ ಹಿಡಿದು ಎಲ್ಲರೂ ಕೂಡ ಯಾತ್ರಿಕರು ಆಗಮಿಸುವಂತ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಿದೆ. ಬಹುತೇಕ ಜನ ಶಾಹಿ ಸ್ನಾನದ ಸಮಯದಲ್ಲಿ ನಮಗೆ ಸ್ನಾನ ಮಾಡೋದಕ್ಕೆ ಅಥವಾ ಶಾಹಿ ಸ್ನಾನದ ಸಮಯದಲ್ಲಿ ನಮಗೆ ಕಂಫರ್ಟೇಬಲ್ ಆಗಿ ಅಥವಾ ನಮಗೆ ಅನುಕೂಲಕರವಾಗಿ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಶಾಹಿ ಸ್ನಾನ ಮುಗಿದ ನಂತರವೂ ಕೂಡ ಯಾತ್ರಿಕರ ಸಂಖ್ಯೆ ಗಣನೀಯವಾಗಿ ಏರ್ತಾ ಇರೋದು.